ಎಲ್ಲ ಸ್ಪರ್ಧಾ ಮಿತ್ರರಿಗೆ, ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕಳೆದ ಹಲವಾರು ದಿನಗಳಿಂದ ಈ ನಿಮ್ಮ ಸ್ನೇಹಿತ ನಿಮಗಾಗಿ ಟ್ರಾನ್ಸ್ಲೇಷನ್ ಭಾಷಾಂತರವನ್ನ ಪಾಠ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ತರಹದ ಪದ ಸಂಪತ್ತುಗಳಿರುವ ಬೇರೆ ಬೇರೆ ತರಹದ ವಾಕ್ಯಗಳನ್ನ ಮಾಡ್ತಾ ಇದ್ದೀವಿ. ಸಣ್ಣ ವಾಕ್ಯ ಸರಳನೂ ಅಲ್ಲ, ದೊಡ್ಡ ವಾಕ್ಯ ಕ್ಲಿಷ್ಟಕರವೂ ಅಲ್ಲ. ಸ್ಮಾಲ್ ಸೆಂಟೆನ್ಸ್ ಇಸ್ ನಾಟ್ ಈಸಿ, ಬಿಗ್ ಸೆಂಟೆನ್ಸ್ ಇಸ್ ನಾಟ್ ಡಿಫಿಕಲ್ಟ್. ಎಲ್ಲವೂ ನಿಯಮದ ಪ್ರಕಾರ, ಟೆನ್ಸ್ ಪ್ರಕಾರ, ವೊಕ್ಯಾಬ್ಲರಿ ಪದ ಸಂಪತ್ತುಗಳ ಪ್ರಕಾರ ನಾವು ಮಾಡಿದ್ದೆ ಆದ್ರೆ ಎಲ್ಲವೂ ನಮಗೆ ಸರಳವಾಗತ್ತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಪದ ಸಂಪತ್ತನ್ನ ದೊಡ್ಡ ಪ್ರಮಾಣದಲ್ಲಿ ಲಿಖಿತ ರೂಪ ಮತ್ತು ಪಠಣ ರೂಪ ಎರಡು ರೀತಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ, ಎಸ್. ಸೊ ಇವತ್ತಿನ ಪಾಠದಲ್ಲಿ ಓಕೆ ಮತ್ತು ಕೆಲವೊಂದು ವಿಶೇಷ ಭಾಷಾಂತರಗಳು ಯಾವ್ಯಾವ ತರ ಅಂದ್ರೆ, ಒಂದೇ ವಾಕ್ಯನ ಒಮ್ಮೊಮ್ಮೆ ಎರಡು ತರ ಭಾಷಾಂತರ ಮಾಡಬಹುದು. ಮುಂದೆ ಹಂಗೆ ಹೋದ ಟೈಮು ಇವತ್ತು ಸಿಕ್ಕರೆ ಇವತ್ತು ಅಥವಾ ನಾಳೆ ಒಂದೇ ವಾಕ್ಯವನ್ನ 5-6 ರೀತಿ ಭಾಷಾಂತರ ಮಾಡಬಹುದು. ಇದೇ ನಿಯಮ ಇದೇ ತರ ಮಾಡ್ಬೇಕಂತಿಲ್ಲ. ಭಾಷೆಯ ಸುಂದರತೆ ಅದು ವಿಶೇಷವಾಗಿ ನಮ್ಮ ಕಸ್ತೂರಿ ಕನ್ನಡದಿಂದ ಇಂಗ್ಲಿಷ್ ಮಾಡ್ಬೇಕಾದ್ರೆ ಒಂದೇ ತರ ಮಾಡ್ಬೇಕಂತಿಲ್ಲ. ಕನ್ನಡದಲ್ಲೂ ಹಲವಾರು ಪದಗಳು ಒಂದೇ ಅರ್ಥವನ್ನ ಸೂಚಿಸುವಂಥದ್ದು, ಇಂಗ್ಲಿಷ್ನಲ್ಲೂ ಹಂಗೇನೆ. ಇದು ಭಾಷೆಗಳಲ್ಲಿ ಸಹಜ. ಹಿಂಗಾಗಿ ಒಂದೇ ವಾಕ್ಯವನ್ನ 2-3 ತರ ಹೆಂಗ್ ಟ್ರಾನ್ಸ್ಲೇಟ್ ಮಾಡಬಹುದು, 4-5 ತರ ಹೆಂಗ್ ಮಾಡಬಹುದು, ಆ ಒಂದು ತಂತ್ರವನ್ನ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಟೇಕ್ ಫಸ್ಟ್ ಟ್ರಾನ್ಸ್ಲೇಷನ್. ಇನ್ನ ಇದರ ರೂಪ ಯಾವುದು ತಾವು ಹೇಳಬೇಕು. ಇದಕ್ಕಿಂತ ಮುಂಚೆ ನಿನ್ನೆ ತಮಗೆ ಹೋಮ್ವರ್ಕ್ ಕೊಟ್ಟಿದೆ ಅನ್ಕೊಂಡಿದ್ದೀನಿ. ಲೆಟ್ಸ್ ರಿಮೆಂಬರ್. I think you remember yesterday I gave you the homework and I told you that I will be telling you the answers. Yes, ತಾಂತ್ರಿಕ ಪರಿಹಾರಗಳು. ಓಕೆ, ಸೊ ಹಿಂಟ್ ಕೊಡ್ತೀನಿ. ಪರಿಹಾರ ಏಕವಚನ, ಪರಿಹಾರಗಳು ಬಹುವಚನ. ಹಿಂಗಾಗಿ ಆ ಪ್ರಕಾರ ತಾಂತ್ರಿಕ ಪರಿಹಾರ ಬಂದಾಗ ಇಟ್ ಬರಬೇಕು, ತಾಂತ್ರಿಕ ಪರಿಹಾರಗಳು ಬಂದಾಗ ಅವುಗಳು ಬರಬೇಕು. ಇದು ಕಳೆದ ಕ್ಲಾಸಲ್ಲಿ ನಿಮಗೆ ಕೊಟ್ಟ ಹೋಮ್ವರ್ಕಿಗೆ ಓಕೆ ಹಿಂಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಅಷ್ಟು ಮೀರಿ ನಿಮಗೆ ಉತ್ತರ ಬೇಕಂದ್ರೆ ಕಾಮೆಂಟ್ಸ್ ಮಾಡಿ. ಅಗೇನ್ ಮುಂದಿನ ಕ್ಲಾಸಲ್ಲಿ ಅವಶ್ಯವಾಗಿ ಹೇಳ್ತೀನಿ. ಓಕೆ, ಸೊ ಲೈವ್ ಆಫ್ಲೈನ್ ಕ್ಲಾಸ್ ತರನೇ ಮಾಡೋಣ. ಮುಂದಿನ ದಿನಗಳಲ್ಲಿ ಕ್ರಮೇಣ ಈ ಕ್ಲಾಸ್ ಅನ್ನ ಲೈವ್ ಆಗಿನೂ ನಾವು ಮಾಡೋಣ. ಅವಶ್ಯವಾಗಿ ಹೆಚ್ಚಿಗೆ ಜ್ಞಾನವನ್ನ ಪಡಿತಾ ಇರೋಣ. ಓಕೆ, ಸೊ ಈಗ ಕಂಟಿನ್ಯೂ ಮಾಡಿ. ಇದು ಯಾವ ರೂಪ ಅಂತ ತಾವೇ ಹೇಳಬೇಕು. ಸೊ ಟೇಕ್ ದ ನೆಕ್ಸ್ಟ್ ಎಕ್ಸಾಂಪಲ್ ಆಸ್ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಅವಶ್ಯ. ನೋಡಿ, ಸಣ್ಣ ವಾಕ್ಯ ಆದರೆ ಇದರಿಂದ ಕಲಿಯುವುದು ಬಹಳ ಇದೆ. ಇದನ್ನ ಭಾಷಾಂತರವನ್ನ 2 ರೀತಿಯಲ್ಲಿ ಮಾಡಬಹುದು, ಬರೀ ಅದ್ಲಿ ಬದ್ಲಿ ಮಾಡುವಂಥದ್ದು. ಬಟ್ ಆದ್ರೂ ಆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಎಸ್, ವಾಕ್ಯವನ್ನ ಈಗ ಆರಂಭದ ಕಾಲದಲ್ಲಿ 3 ಸಾರಿ ಓದ್ಕೊಳ್ಳಿ. ಪರೀಕ್ಷೆಯಲ್ಲಿ ಇಡೀ ಪ್ಯಾರಾಗ್ರಾಫ್ ಅನ್ನ ಲೇಖನವನ್ನ 1 ಬಾರಿ ಓದ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅವಶ್ಯ, ಚುನಾವಣೆಯು ಅಂತನೂ ಕೊಡಬಹುದು. ಅವಶ್ಯ, ಅವಶ್ಯಕನೂ ಕೊಡಬಹುದು. ಇದರ ನಿಜವಾದ ಅರ್ಥ ತಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆಯು ಅವಶ್ಯವಾಗಿದೆ ಅಥವಾ ಅವಶ್ಯವಾಗಿರುತ್ತದೆ. ರೈಟ್? ಸೊ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಅವಶ್ಯ ಇದರ ನಿಜವಾದ ಅರ್ಥ ಅವಶ್ಯವಾಗಿದೆ ಅಥವಾ ಅವಶ್ಯವಾಗಿರುತ್ತದೆ. ಇರುತ್ತದೆ, ಇದೆ, ಇರುವಿಕೆ ಇದೆ. ಹೀಗಾಗಿ ಬಿ ರೂಪ. ಕ್ರಿಯೆ ಆಕ್ಷನ್ ಇದ್ದಾಗ ಡೂ ರೂಪ ಮೇನ್ ವರ್ಬ್ ಬಳಕೆ ಮಾಡುವಂಥದ್ದು. ಇರುವಿಕೆ ಇದ್ದಾಗ ಬಿ ರೂಪ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡುವಂಥದ್ದು. ಸಬ್ಜೆಕ್ಟ್ ಗೆ ಅನುಗುಣವಾಗಿ, ಕರ್ತೃಪದದ ಅನುಗುಣವಾಗಿ. ಇದರಲ್ಲಿ ಯಾವುದು ಕರ್ತೃಪದ ಸ್ನೇಹಿತರೆ? ಸೊ ಇರುತ್ತದೆ, ಇದೆ ಆಗಿದೆ. ಸೊ ಬಿ ರೂಪ ಕನ್ಫರ್ಮ್ ಆಯ್ತು. ಇನ್ನ ಇರುತ್ತದೆ, ಇದೆ, ಇದು ಪ್ರೆಸೆಂಟ್ ಟೆನ್ಸ್. ಇತ್ತು ಪಾಸ್ಟ್ ಟೆನ್ಸ್, ಇರುವುದು ಅಥವಾ ಆಗುವುದು ಫ್ಯೂಚರ್ ಟೆನ್ಸ್. ಸೊ ಫಾರ್ಮ್ ಗೊತ್ತಾಯ್ತು, ಟೆನ್ಸ್ ಗೊತ್ತಾಯ್ತು. ಇನ್ನ ಕರ್ತೃಪದ ಗೊತ್ತಾಗ್ಬೇಕು. ಯಾವುದು ಅಗತ್ಯ?
ಪ್ರಜಾಪ್ರಭುತ್ವಕ್ಕಾಗಿ ಅವಶ್ಯ ಅಷ್ಟು ಹೊಂದೋದಿಲ್ಲ, ಚುನಾವಣೆ ಅವಶ್ಯ ಹೊಂದತ್ತೆ. ಹಿಂಗಾಗಿ ಕರ್ತೃಪದ ಯಾವುದು? ಚುನಾವಣೆ ಅಥವಾ ಚುನಾವಣೆಯು. ಇನ್ನ ಕರ್ತೃಪದ ಕೊನೆಯ ಪದವನ್ನು ಹೊರತುಪಡಿಸಿ ವಾಕ್ಯದ ಯಾವ ಭಾಗದಲ್ಲೂ ಇರಬಹುದು. ಮೊದಲೇ ವರ್ಡ್ ಇರ್ಬೋದು, ಎರಡನೇ ಪದ ಇರ್ಬೋದು, ಮೂರು ಇರ್ಬೋದು, ಎಟ್ಸೆಟ್ರಾ. ಇಲ್ಲಿ ಮೂರು ಪದಗಳ ವಾಕ್ಯದಲ್ಲಿ ಎರಡನೇ ಪದ ಆಗಿದೆ. ಸೊ ಚುನಾವಣೆಯು ಅಥವಾ ಚುನಾವಣೆ ಏಕವಚನ ಬಹುವಚನ. ಏಕವಚನ, ಹಿಂಗಾಗಿ ಇದು ಇಟ್, ಅದು ಅಥವಾ ಇದುದಲ್ಲಿ ಬರುತ್ತೆ. ಸೊ ಹೀಗಾಗಿ ಚುನಾವಣೆ ಇಟ್ ಏಕವಚನ. ಇಟ್ ಇರುತ್ತದೆ ಅಂತ ಹೇಳ್ಬೇಕಾದ್ರೆ ಏನ್ ಹೇಳಿ ಸ್ನೇಹಿತರೆ? ಇಟ್ ಇರುತ್ತದೆ ಅಂತ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಸೊ ಕೊನೆಯ ಲೆಟರ್ ಕೊನೆಯ ವರ್ಡ್ ಯಾವ್ದಾಯ್ತು? ಈಸ್. ಇನ್ನು ಬಾಕಿ ಎಲ್ಲ ವೊಕ್ಯಾಬುಲರಿ, ರೈಟ್? ಚುನಾವಣೆಗೆ ಏನಂತ ಹೇಳ್ತೀವಿ? ಇಲೆಕ್ಷನ್. ಓಕೆ, ಕರ್ತೃಪದ ಇಲೆಕ್ಷನ್, ಕೊನೆಯ ಪದ ಈಸ್. ಏನಾಗಿದೆ? ಅವಶ್ಯ, ನೆಸೆಸರಿ ಅಥವಾ ಎಸೆನ್ಷಿಯಲ್ ಅಥವಾ ರಿಕ್ವೈರ್ಡ್ ಅಥವಾ ನೀಡೆಡ್, ಯಾವುದು ಬರೀಬಹುದು. ಓಕೆ, ಇನ್ನ ಕಾಗಿ, ಗಾಗಿ, ಗೋಸ್ಕರ, ಕೋಸ್ಕರ ಅಂತ ಈ ರೀತಿ ಪದ ಬಂದಾಗ ವಿ ಯೂಸ್ ದ ಪ್ರಿಪೋಸಿಷನ್ ಫಾರ್. ಸೊ ಕರ್ತೃಪದ ಇಲೆಕ್ಷನ್, ಕೊನೆಯ ಪದ ಈಸ್. ಇಲೆಕ್ಷನ್ ಈಸ್ ಏನಾಗಿದೆ? ಎಸೆನ್ಷಿಯಲ್ ಆರ್ ನೆಸೆಸರಿ. ಏನಕ್ಕಾಗಿ? ಫಾರ್ ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಅರ್ಥ ಆಯ್ತು ಸ್ನೇಹಿತರೆ? ಇದು ಸ್ಟೆಪ್ ನಂಬರ್ 2. ಇನ್ನು ಫೈನಲ್ ಎಲ್ಲ ಸೇರಿ ಬರೆದಾಗ ನಮ್ಮ ಟ್ರಾನ್ಸ್ಲೇಷನ್ ರೂಲ್ ಏನ್ ಹೇಳುತ್ತೆ? ಕರ್ತೃಪದವನ್ನ ಮೊದಲು ಭಾಷಾಂತರ ಮಾಡು, ಕೊನೆಯ ಪದವನ್ನ ಆಮೇಲೆ ಭಾಷಾಂತರ ಮಾಡು, ಉಳಿದ ಪದಗಳನ್ನ ಸಾಂದರ್ಭಿಕವಾಗಿ ಕ್ರಮಾಂಕದ ಪ್ರಕಾರ ಹೊಂದಿಸ್ಕೋತ ಭಾಷಾಂತರ ಮಾಡು. ಕರ್ತೃಪದ ಇದರಲ್ಲಿ ಯಾವುದು? ಚುನಾವಣೆ. ಸೊ ಇಲೆಕ್ಷನ್. ಕರ್ತೃಪದ ಈಸ್, ಕೊನೆಯ ಪದ ಇಲೆಕ್ಷನ್ ಈಸ್. ಇನ್ನ ಏನಾಗಿದೆ? ನೆಸೆಸರಿ ಆರ್ ಎಸೆನ್ಷಿಯಲ್. ಏನಕ್ಕಾಗಿ? ಫಾರ್ ಡೆಮೋಕ್ರಸಿ, ಉಳಿದ ಪದಗಳು. ಸೊ ಎಲ್ಲ ಸೇರಿದಾಗ ವಾಟ್ ಈಸ್ ಅ ಫೈನಲ್ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್? Election is necessary for democracy. Okay, this is what it is. ಇನ್ನ ಇದನ್ನೇ ಟೈಪ್ 2 ಆಗಿ ಮಾಡಬಹುದು. ವೆರಿ ಸಿಂಪಲ್, ಅದ್ಲಿ ಬದ್ಲಿ ಮಾಡುವಂಥದ್ದು. ಓಕೆ, ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡದಲ್ಲಿ ಕಲಿಸಿರ್ತಾರೆ, ರಾಜು ಶಾಲೆಗೆ ಹೋಗುತ್ತಾನೆ. ಇದು ಸಾಮಾನ್ಯವಾಗಿ ಹೇಳುವ ಕರ್ತು ಕರ್ಮ ಕ್ರಿಯಾಪದದ ಕ್ರಮಾಂಕದ ರೂಪ. ಆದ್ರೆ ಒಮ್ಮೊಮ್ಮೆ ಅವುಗಳು ಅದ್ಲಿ ಬದ್ಲಿ ಆಗಿರ್ಬೋದು ಸ್ನೇಹಿತರೆ. ರಾಜು ಶಾಲೆಗೆ ಹೋಗುತ್ತಾನೆ, ಹೋಗುತ್ತಾನೆ ರಾಜು ಶಾಲೆಗೆ, ಹೋಗುತ್ತಾನೆ ಶಾಲೆಗೆ ರಾಜು, ಎಟ್ಸೆಟ್ರಾ ಎಟ್ಸೆಟ್ರಾ. ಅದೇ ರೀತಿ ಎಲೆಕ್ಷನ್ ಈಸ್ ನೆಸೆಸರಿ ಫಾರ್ ಡೆಮೋಕ್ರಸಿ, ಈ ಭಾಗವನ್ನ ಇಲ್ಲಿ ರೀತಿ ನಾವು ವಿಭಜನೆ ಮಾಡಿದಾಗ ಇದು ಮೊದಲನೆಯ ವಿಭಾಗ, ಇದು ಎರಡನೇ ವಿಭಾಗ. ಅಂದ್ರೆ ಟೈಪ್ 2 ದಲ್ಲಿ ಎರಡು ಒಂದು ಅದ್ಲಿ ಬದ್ಲಿ ಮಾಡುವಂಥದ್ದು. ಇಲ್ಲಿ ಒಂದು ಮೊದಲೇ ಬರ್ದೀವಿ, ಇಲ್ಲಿ ಎರಡು ಆಮೇಲೆ ಬರ್ದೀವಿ. ಟೈಪ್ 2 ದಲ್ಲಿ ಎರಡು ಮೊದಲು ಬರೆಯುವಂಥದ್ದು, ಒಂದನೇದ್ದು ಆಮೇಲೆ ಬರೆಯುವಂಥದ್ದು, ಬರೀ ಅದ್ಲಿ ಬದ್ಲಿ ಮಾಡುವಂಥದ್ದು ಸ್ನೇಹಿತರೆ. ಓಕೆ, ಆ ರೀತಿ ಬರೆದಾಗ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್? ಟೈಪ್ 2 ಟ್ರಾನ್ಸ್ಲೇಷನ್ ಆಫ್ ದ ಸೇಮ್ ಸೆಂಟೆನ್ಸ್ ಫಾರ್ ಡೆಮೋಕ್ರಸಿ. ಫಾರ್ ಡೆಮೋಕ್ರಸಿ. Election is necessary. Yes, observe it. ಇಲ್ಲಿ ಏನ್ ಬರ್ತಿದ್ವಿ? election is necessary for democracy. Okay, so ಇಲ್ಲಿ next, for democracy election is necessary. Only these two parts are interchanged. ಈ ರೀತಿ ಮಾಡಿದ್ರೆ ಫ್ರೆಂಡ್ಸ್, ಅದ್ಲಿ ಬದ್ಲಿ ಮಾಡಿನೂ ಸಹಿತ ವಿ ಕ್ಯಾನ್ ರೈಟ್. ಸೊ ಈ ಅಂಶನೂ ತಮಗೆ ಗೊತ್ತಿರಲಿ ಅಂತ ಬಿ ರೂಪದ ಏಕವಚನ ದ ಈಸ್ ಹೆಲ್ಪಿಂಗ್ ವರ್ಬ್ ಇರುವಂತ ಒಂದು ಎಕ್ಸಾಂಪಲ್ ಮಾಡಿದೀವಿ. ಇನ್ನ ಇದನ್ನ ಮತ್ತೆ ಬೇರೆ ಬೇರೆಕ್ಕೆ ತಾವುಗಳು ಟ್ರಾನ್ಸ್ಲೇಟ್ ಮಾಡಬಹುದು. ಓಕೆ, ಫಸ್ಟ್ ಆಫ್ ಆಲ್ ಇದೇನಾಗಿತ್ತೀಗ? ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಅವಶ್ಯ. ಓಕೆ, ನೆಕ್ಸ್ಟ್
ಪೂರ್ತಿ ನೆಕ್ಸ್ಟ್ ಸೆಂಟೆನ್ಸ್ ಅದೇ ಸೆಂಟೆನ್ಸ್ ಬೇರೆ ತರ ಬರ್ಕೊಳ್ಳಿ. ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಅವಶ್ಯಕವಾಗಿತ್ತು. ಓಕೆ, ಸೊ ಅವಶ್ಯಕವಾಗಿತ್ತು ಅಂತ ಹೇಳಿದಾಗ ಒಂದು ವೇಳೆ ನಾವು ಅವಶ್ಯಕವಾಗಿತ್ತು ಅಂತ ಬರೆದಾಗ ಕೊನೆಯ ಎರಡು ಪದಗಳ ಗಮನಿಸಿ, ಇಲ್ಲಿ ಇತ್ತು ಅಂತ ಇದೆ. ಹೀಗಾಗಿ ಇತ್ತು ಇರೋದ್ರಿಂದ ಯಾವ ಟೆನ್ಸು? ಪಾಸ್ಟ್ ಟೆನ್ಸ್. ಸೊ ಇಲೆಕ್ಷನ್ ಏಕವಚನ, ಇತ್ತು ಅಂತ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ವಾಸ್. ಸೊ ಇತ್ತು ಇದ್ದಾಗ ಇಲ್ಲೇನ್ ಬರೀಬಹುದು? ವಾಸ್. ಸೊ ಇಲ್ಲಿ ಈಸ್ ಬದಲು ವಾಸ್ ಬರೆದು ಮತ್ತೆ ಎರಡು ಟೈಪ್ ಬರೀಬಹುದು. ಫಾರ್ ಡೆಮೋಕ್ರಸಿ ಇಲೆಕ್ಷನ್ ವಾಸ್ ನೆಸೆಸರಿ, ಇದು ನಮ್ಮ ಪ್ರಾಕ್ಟೀಸಿಗೆ ಮಾತ್ರ. ಓಕೆ, ಸೊ ಆರ್ ಇಲೆಕ್ಷನ್ ವಾಸ್ ನೆಸೆಸರಿ ಫಾರ್ ಡೆಮೋಕ್ರಸಿ. ಇನ್ನ ನೆಕ್ಸ್ಟ್ ಸೆಂಟೆನ್ಸ್ ಅವಶ್ಯಕವಾಗಿರುವುದು. ಬಿ ರೂಪದ ವಾಕ್ಯಗಳನ್ನ 3 ಟೆನ್ಸ್ ಅಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ. ಅವಶ್ಯಕವಾಗಿರುವುದು, ಗಿರುವುದು ಬಂದಾಗ ಫ್ಯೂಚರ್ ಟೆನ್ಸ್, ಹೆಲ್ಪಿಂಗ್ ವರ್ಬ್ ವಿಲ್ ಬಿ. ಸೊ ಈಸ್ ಬದಲು ಏನು ಬರುತ್ತೆ? ವಿಲ್ ಬಿ ಬರುತ್ತೆ ಫ್ಯೂಚರ್ ಟೆನ್ಸ್ ಅಲ್ಲಿ. ಕನ್ನಡದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆಯು ಅವಶ್ಯಕವಾಗಿರುವುದು. ಓಕೆ, ಫಾರ್ ಡೆಮೋಕ್ರಸಿ ಇಲೆಕ್ಷನ್ ವಿಲ್ ಬಿ ನೆಸೆಸರಿ, ಆರ್ ಟೈಪ್ 2 ಇಲೆಕ್ಷನ್ ವಿಲ್ ಬಿ ನೆಸೆಸರಿ ಫಾರ್ ಡೆಮೋಕ್ರಸಿ. ನೋಡಿ ಸ್ನೇಹಿತರೆ, ಸರಳ ತಂತ್ರಗಳಿಂದ, ಸರಳ ವಿಷಯಗಳಿಂದ ಓಕೆ ಒಂದೇ ಭಾಷಾಂತರವನ್ನು ಹಲವಾರು ರೀತಿ ಮಾಡಬಹುದು. ಇವತ್ತು ಸಣ್ಣ ವಾಕ್ಯ ಅಂತ ಅಲ್ಲ, ಓಕೆ, ಅದೇ ವಾಕ್ಯಗಳನ್ನ ಬೇರೆ ಬೇರೆ ಹೆಂಗ್ ಟ್ರಾನ್ಸ್ಲೇಟ್ ಮಾಡುವುದು ಅದನ್ನ ಆ ವಿಷಯ ಹೇಳಕ್ಕೆ ಇವತ್ತು ಇಲ್ಲಿ ಬಂದಿರೋದು. ಹೀಗಾಗಿ ಒಮ್ಮೊಮ್ಮೆ ಬಿ ರೂಪದ ವಾಕ್ಯಗಳನ್ನು ಅಥವಾ ಬೇರೆ ತರದ ವಾಕ್ಯಗಳನ್ನ ಓಕೆ ಒಂದೇ ತರ ಟ್ರಾನ್ಸ್ಲೇಟ್ ಮಾಡ್ಬೇಕಂತಿಲ್ಲ. 2-3 ತರ ಅವಶ್ಯವಾಗಿ ನಾವು ಮಾಡಬಹುದು. ಬಟ್ ಆ ಎಲ್ಲ ಪ್ರಾವೀಣ್ಯತೆಗೆ ಹೆಚ್ಚಿಗೆ ಅಭ್ಯಾಸ, ಪದ ಸಂಪತ್ತಿನ ಮಾಹಿತಿ ಮತ್ತು ವ್ಯಾಕರಣದ ಮಾಹಿತಿ ಅವಶ್ಯವಾಗಿ ಇರಬೇಕು. Okay, so this is how we can do the translation in 2 types and 3 sentences. Do ರೂಪ 12 ಟೆನ್ಸು, ಬಿ ಪ್ಲಸ್ ಡೂ ಮತ್ತು ಹ್ಯಾವ್ ರೂಪ ಇದ್ರೆ 3 ಟೆನ್ಸ್, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್. ಓಕೆ, ಇನ್ನೊಂದು ಬಿ ರೂಪದ ವಾಕ್ಯವನ್ನು ಮಾಡೋಣ. ಸಾಕಷ್ಟು ವಿದ್ಯಾರ್ಥಿಗಳು ನಿನ್ನೆ ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳು ಇವನ್ನ ನೋಡ್ತಾ ಇದ್ದಾರೆ. ಓಕೆ, 1-to-1 ಭೇಟಿಯಾಗಿ ಸರ್ ಇಂಥ ಎಕ್ಸಾಂಪಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಅವಶ್ಯವಾಗಿ ಮಾಡೋಣ. ಏಕವಚನ ಬಹುವಚನದ ವ್ಯತ್ಯಾಸ ತಿಳ್ಕೊಳ್ಳಿಕ್ಕೆ ಲೆಟ್ಸ್ ಡೂ ದಿಸ್ ಟ್ರಾನ್ಸ್ಲೇಷನ್. ಓಕೆ, ಎಸ್, ನೆಕ್ಸ್ಟ್ ಬರ್ಕೊಳ್ಳಿ. ತಂತ್ರಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇದು ಆದ್ಮೇಲೆ ತಂತ್ರಜ್ಞಾನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಸ್ನೇಹಿತರೆ, 10 + 10 20 ಸೆಕೆಂಡ್ ಟೈಮ್ ಕೊಡ್ತೀನಿ, ಪ್ರಯತ್ನ ಮಾಡಿ ಪ್ಲೀಸ್. ಲೆಟ್ಸ್ ಡೂ ಆಸ್ ಇಫ್ ವಿ ಆರ್ ಇನ್ ದ ಕ್ಲಾಸ್, ರೈಟ್? ಎಸ್, ನಂಬರ್ 1, ತಂತ್ರಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇದು ಈ ಭಾಷಾಂತರದ ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ತಂತ್ರಜ್ಞಾನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ನಿಮ್ಗೆ ಗೊತ್ತಾಗಿರ್ಬೋದು, ಮೇಲಿನ ವಾಕ್ಯ ಏಕವಚನ, ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗುತ್ತೆ. ಕೆಳಗಿನ ವಾಕ್ಯ ಬಹುವಚನ, ರೈಟ್? ಎಸ್, ಕ್ಯಾನ್ ಯು ಡೂ ದಿಸ್? ತಂತ್ರಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಕೊನೆಯ ಪದ ಅಂಗ, ಕರ್ತೃಪದ. ತಂತ್ರಜ್ಞಾನವು ಇರುವುದರಿಂದ ಏಕವಚನ ಬಹುವಚನ. ಏಕವಚನ ಸರ್ವನಾಮ ಇಟ್ ಬರುತ್ತೆ. ಇಟ್ ಅಂಗ, ಇದರ ನಿಜವಾದ ಅರ್ಥ ಅಂಗವಾಗಿದೆ ಅಥವಾ ಅಂಗವಾಗಿರುತ್ತದೆ. ಇರುತ್ತದೆ, ಇದೆ, ಬಿ ರೂಪ. ಪ್ರೆಸೆಂಟ್ ಟೆನ್ಸ್, ತಂತ್ರಜ್ಞಾನ ಇಟ್ ಇದೆ ಅಂತ ಹೇಳ್ಬೇಕಾದ್ರೆ ಮತ್ತೆ ಹೆಲ್ಪಿಂಗ್ ವರ್ಬು ಈಸ್. ತಂತ್ರಜ್ಞಾನಕ್ಕೆ ಏನಂತ ಹೇಳ್ತೀವಿ? ಟೆಕ್ನಾಲಜಿ.
ಕರ್ತೃಪದ ಟೆಕ್ನಾಲಜಿ, ಕೊನೆಯ ಪದ ಈಸ್. ಟೆಕ್ನಾಲಜಿ ಈಸ್ ಎಸ್ ನಮ್ಮ ಜೀವನದ ಅವಿಭಾಜ್ಯ ಅವಿಭಾಜ್ಯ ಅಂಗಕ್ಕೆ ಏನಂತೀವಿ? ಇಂಟಿಗ್ರಲ್ ಪಾರ್ಟ್. ನೋಡಿ ವೊಕ್ಯಾಬುಲರಿ ಬಹಳ ಇಂಪಾರ್ಟೆಂಟ್. ಇಂಟಿಗ್ರಲ್ ಪಾರ್ಟ್, ಇಂಡಿವಿಸಿಬಲ್ ಪಾರ್ಟ್, ಇನ್ಸಪರೇಬಲ್ ಪಾರ್ಟ್ ಅಂತ ಹೇಳ್ಬೋದು. ಇವೆಲ್ಲ ಸಮಾನಾರ್ಥಕ ಪದಗಳು. ಇಂಟಿಗ್ರಲ್ ಸುಭಾಷ್ ನಿಘಂಟುದಲ್ಲಿ ಸಿಗ್ತವೆ. ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ರೆಫರ್ ಮಾಡಿ. ಅವಿಭಾಜ್ಯ, ಇಂಟಿಗ್ರಲ್, ಇನ್ಸಪರೇಬಲ್, ಇಂಡಿವಿಸಿಬಲ್ ಸಿಗತ್ತೆ. ಓಕೆ. ಪಾರ್ಟ್ ನ ರ ದ ಯಳ ಇದ್ದಾಗ ಪ್ರಿಪೋಸಿಷನ್ ಆಫ್. ನಮ್ಮ ಜೀವನ ಅಂತ ಹೇಳ್ಬೇಕಾದ್ರೆ ಅವರ್ ಲೈಫ್. ಈಗ ಕರ್ತೃಪದ ಟೆಕ್ನಾಲಜಿ, ಕೊನೆಯ ಪದ ಈಸ್. ಟೆಕ್ನಾಲಜಿ ಈಸ್. ನೋಡಿ ಭಾಷಾಂತರ ಶುರುವಾಯ್ತು. ಏನಾಗಿದೆ? ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ವಾಟ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್? ಟೆಕ್ನಾಲಜಿ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 1. ಇನ್ನ ಅದೇ ಕೆಳಗಡೆ ಬನ್ನಿ. ತಂತ್ರಜ್ಞಾನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಕೊನೆಯ ಪದ ಅಂಗಗಳು. ಕರ್ತೃಪದ ತಂತ್ರಜ್ಞಾನಗಳು. ಗಳು ಇದ್ದಾಗ ಬಹುವಚನ, ಬಹುವಚನ ಇದ್ದಾಗ ಸರ್ವನಾಮ ದೇ. ಅವು ಅಥವಾ ಅವುಗಳು ಆಗತ್ತೆ. ಇನ್ನ ದೇ ಇದ್ದಾಗ ಅಂಗಗಳು. ಇದರ ನಿಜವಾದ ಅರ್ಥ ಅಂಗಗಳಾಗಿವೆ ಅಥವಾ ಅಂಗಗಳಾಗಿರುತ್ತವೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅವನು ಒಬ್ಬ ವಿಜ್ಞಾನಿಯಾಗಿರುತ್ತಾನೆ. ಅವರು ವಿದ್ಯಾರ್ಥಿಗಳಾಗಿರುತ್ತಾರೆ. ಈ ರೀತಿ. ಓಕೆ. ಹೀಗಾಗಿ ದೇ ಇವೆ ಅಂತ ಹೇಳ್ಬೇಕಾದ್ರೆ, ದೇ ಇರುತ್ತವೆ ಅಂತ ಹೇಳ್ಬೇಕಾದ್ರೆ ಇಲ್ಲೇ ಹೆಲ್ಪಿಂಗ್ ವರ್ಬ್ ಸ್ನೇಹಿತರೆ ಆರ್. ಇಲ್ಲೇನ್ ಬಂದಿತ್ತು? ಈಸ್. ಇಲ್ಲೇನ್ ಬಂದಿದೆ? ಆರ್. ಇದರ ವ್ಯತ್ಯಾಸ ಗೊತ್ತಾಗ್ಬೇಕಂತಾನೆ ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. ಕಂಪೇರ್ ಅಂಡ್ ಲರ್ನ್. ಕಂಪೇರ್ ಅಂಡ್ ಗೆಟ್ ರಿಡ್ ಆಫ್ ದ ಕನ್ಫ್ಯೂಷನ್. ಓಕೆ. ಇನ್ನು ತಂತ್ರಜ್ಞಾನಗಳಿಗೆ ಏನಂತೀರಾ? ಟೆಕ್ನಾಲಜೀಸ್. ಕರ್ತೃಪದ ಟೆಕ್ನಾಲಜೀಸ್. ಕೊನೆಯ ಪದ ಆರ್. ಟೆಕ್ನಾಲಜೀಸ್ ಆರ್. ಬಾಕಿ ಎಲ್ಲ ಸೇಮ್. ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಇಲ್ಲಿಷ್ಟೇ ಚೇಂಜ್ ಆಗುತ್ತೆ. ಓಕೆ. ಸೊ ರೆಸ್ಟ್ ಆಲ್ ದ ಟ್ರಾನ್ಸ್ಲೇಷನ್ ಈಸ್ ಸೇಮ್. ಓಕೆ. ಟೆಕ್ನಾಲಜಿ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಟೆಕ್ನಾಲಜೀಸ್ ಆರ್ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ಅವರ್ ಲೈಫ್. ಅರ್ಥ ಆಯ್ತಾ? ಇನ್ನ ಇದನ್ನ ಮತ್ತೆ 3 ಟೆನ್ಸ್ ಅಲ್ಲಿ ಮಾಡಿ. ಅಂಗವಾಗಿತ್ತು ಈಸ್ ಬದಲು ವಾಸ್. ಅಂಗವಾಗಿರುವುದು ವಾಸ್ ಬದಲು ವಿಲ್ ಬಿ. ಇಲ್ಲೇನು ಹಂಗೆ. ಅಂಗಗಳಾಗಿದ್ದವು ಆರ್ ಬದಲು ವರ್. ಅಂಗಗಳಾಗಿರುವವು ವಾಟ್? ವಿಲ್ ಬಿ. ಓಕೆ. ಏಕವಚನ ಬಹುವಚನ ಎರಡೂ ಇದ್ರೂ ಫ್ಯೂಚರ್ ದಲ್ಲಿ ವಿಲ್ ಬಿ ಬರುತ್ತೆ. ಈ ರೀತಿ ಏಕವಚನ ಬಹುವಚನ ಬಿ ರೂಪದ ವಾಕ್ಯ. ಇಲ್ಲಿ ಈಸ್, ಇಲ್ಲಿ ಆರ್. ಅದು ನಿಮಗೊಂದು ಮಾಡಿ ತೋರಿಸಿದೀನಿ. ಓಕೆ. ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ದ ಟ್ರಾನ್ಸ್ಲೇಷನ್. ಡೂ ರೂಪ, ಮೇನ್ ವರ್ಬ್, ಬಿ ರೂಪ, ಹೆಲ್ಪಿಂಗ್ ವರ್ಬ್. ಅವು 12 ಟೆನ್ಸು, ಇವು 3 ಟೆನ್ಸು. ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ರೈಟ್? ಎಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಒಂದು ವಾಕ್ಯ. ಕೈಗಾರಿಕಾ ಪ್ರದೇಶಗಳಿಗೆ ವಲಸೆ ಹೋಗುವುದು ಸರ್ವೇ ಸಾಮಾನ್ಯ. ಎಸ್. ಕೈಗಾರಿಕಾ ಪ್ರದೇಶಗಳಿಗೆ ಐ ಥಿಂಕ್ ಒನ್ ಆಫ್ ದ ಕ್ವಶನ್ ಪೇಪರ್ ದಲ್ಲಿ 20-25 ವಾಕ್ಯ ಏನಿರ್ತವೆ. ಅದರಲ್ಲಿರೋ ಒಂದು ವಾಕ್ಯ ಈಗಾಗಲೇ ಹೇಳಿದೀನಿ. ಮೊದಲು ವಾಕ್ಯದ ಮಾಡೋಣ. ಸಣ್ಣ ವಾಕ್ಯ, ದೊಡ್ಡ ವಾಕ್ಯ, ಆ ರೀತಿ ವಾಕ್ಯ, ಈ ತರ. ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಒಂದು ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡೋಣ. ಓಕೆ. ಎಸ್. ಕೈಗಾರಿಕಾ ಪ್ರದೇಶಗಳಿಗೆ ವಲಸೆ ಹೋಗುವುದು ಸರ್ವೇ ಸಾಮಾನ್ಯ. ಓಕೆ. ಕೊನೆಯ ಪದ ಸರ್ವೇ ಸಾಮಾನ್ಯ. ನಿಜವಾದ ಅರ್ಥ ಸರ್ವೇ ಸಾಮಾನ್ಯವಾಗಿರುತ್ತದೆ ಅಥವಾ ಸರ್ವೇ ಸಾಮಾನ್ಯವಾಗಿದೆ. ಇನ್ನ ಕರ್ತೃಪದ ಯಾವುದು ಸಾಮಾನ್ಯ? ವಲಸೆ ಹೋಗುವುದು.
ಹೋಗುವುದು ಇದು ಒಂದು ಕ್ರಿಯೆ, ಕ್ರಿಯೆ ಸಹಿತ ಏಕವಚನ ಬಹುವಚನ. ಓಕೆ, ಏಕವಚನ ಸರ್ವನಾಮ ಇಟ್ ಬರುತ್ತೆ. ಸೊ ಇಟ್ ಇದೆ ಅಂತ ಹೇಳ್ಬೇಕಾದ್ರೆ ಅಗೇನ್ ಕೊನೆಯ ಪದ ಏನ್ ಬಂತು? ಈಸ್. ಇನ್ನು ವಲಸೆ ಹೋಗುವುದಕ್ಕೆ ಏನಂತ ಹೇಳ್ತೀವಿ? ಎಮಿಗ್ರೇಷನ್. ಆದರೆ ವಲಸೆ ಹೋಗುವುದು ಎಲ್ಲಿ? ಇದನ್ನ ಅದ್ರ ಜೊತೆ ಬರಿಬೇಕು. ಎಮಿಗ್ರೇಷನ್ ಟು ಕೈಗಾರಿಕಾ ಪ್ರದೇಶಗಳಿಗೆ ಏನಂತೀವಿ? ಇದು ಕರ್ತು ಪದವಿಗೆ ಹೊಂದಿಕೊಂಡಿರುವ ಪದ. ವಲಸೆ ಹೋಗುವುದು ಎಲ್ಲಿಗೆ? ಗೆ ಅಂತ ಹೇಳಕ್ಕೆ ಪ್ರಿಪೋಸಿಷನ್ ಉಪಸರ್ಗಾವ್ಯಯ ಟು, ಗೆ ಅಥವಾ ಕೆ. ಓಕೆ, ಟು ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಏರಿಯಾಸ್. ಓಕೆ, ಇನ್ನ ಸರ್ವೇ ಸಾಮಾನ್ಯ, ವೆರಿ ಕಾಮನ್. ನೋಡಿ, ವೊಕ್ಯಾಬ್ಲರಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪದ ಸಂಪತ್ತು ಬೇಕು, ನಿಯಮನೂ ಬೇಕು, ಟೆನ್ಸು ಬೇಕು. ಎಲ್ಲ ಸೇರಿದಾಗ ವಾಟ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್? ಎಮಿಗ್ರೇಷನ್ ಕರ್ತು ಪದ, ಅದಕ್ಕೆ ಹೊಂದಿಕೊಂಡಿರೋ ಪದ ಟು ಇಂಡಸ್ಟ್ರಿಯಲ್ ಏರಿಯಾಸ್. ಕರ್ತು ಪದ ಎಮಿಗ್ರೇಷನ್, ಅದಕ್ಕೆ ಹೊಂದಿಕೊಂಡಿರುವ ಪದ. ಅದಕ್ಕೆ ಆ ವಾಕ್ಯವನ್ನ 2-3 ಸಾರಿ ಓದ್ಕೊಂಡಾಗ ಅದಕ್ಕೆ ಹೊಂದಿಕೊಂಡಿರುವ ಪದವನ್ನ ಅದರ ಜೊತೆಗೆ ಬರೀಬೇಕು ಅಂತ ಮನಸ್ಸಲ್ಲಿ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ. ಎಮಿಗ್ರೇಷನ್ ಟು ಇಂಡಸ್ಟ್ರಿಯಲ್ ಏರಿಯಾಸ್. ಓಕೆ, ಕರ್ತು ಪದ ಈಸ್. ಕೊನೆಯ ಪದ ಏನಾಗಿದೆ? ಸರ್ವೇ ಸಾಮಾನ್ಯ, ವೆರಿ ಕಾಮನ್. ಉಳಿದ ಪದ ನೋಡಿ ಎಷ್ಟು ವಿಶೇಷವಾಗಿದೆ. ಸಣ್ಣ ಸಣ್ಣ ವಾಕ್ಯಗಳಂತ ಹೇಳಿ ನಾವೇನು ಕಡೆಗಾಣಿಸುವುದಿಲ್ಲ. ಮೊದ್ಲೇ ಹೇಳಿದಿನಲ್ಲ, ಸಣ್ಣ ವಾಕ್ಯ ಈಸಿನೂ ಅಲ್ಲ, ದೊಡ್ಡ ವಾಕ್ಯ ಡಿಫಿಕಲ್ಟೂ ಅಲ್ಲ. ಕರ್ತು ಪದ, ಕೊನೆಯ ಪದ, ಉಳಿದ ಪದ, ನಿಯಮ ಬೇಕು, ವೊಕ್ಯಾಬ್ಲರಿ ಬೇಕು, ಗ್ರಾಮರ್ ಸರಿಯಾದ ವರ್ಬ್ ಹೆಲ್ಪಿಂಗ್ ವರ್ಬ್ಗಳು ಅವುಗಳ ಮಾಹಿತಿ ಬೇಕು. ಎಲ್ಲ ಸೇರಿ ವಾಟ್ ಈಸ್ ದ ಟ್ರಾನ್ಸ್ಲೇಷನ್? ಎಮಿಗ್ರೇಷನ್ ಟು ಇಂಡಸ್ಟ್ರಿಯಲ್ ಏರಿಯಾಸ್ ಈಸ್ ವೆರಿ ಕಾಮನ್. ಓಕೆ, ಇನ್ನ ನೆಕ್ಸ್ಟ್ ಏನ್ ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದದ್ದು. ಓಕೆ, ಐ ವಿಲ್ ಮಾರ್ಕ್ ಇಟ್ ವಿತ್ ರೆಡ್. ಯು ಟೇಕ್ ಆಸ್ ಎ ಹೋಮ್ ವರ್ಕ್. ಓಕೆ, ನೆಕ್ಸ್ಟ್ ಹೋಮ್ ವರ್ಕ್ ವಿಲ್ ಬಿ ವಾಗಿತ್ತು. ಸೊ ಸರ್ವೇ ಸಾಮಾನ್ಯವಾಗಿತ್ತು, ಇತ್ತು ಇರೋದ್ರಿಂದ ಪಾಸ್ಟ್, ಹಿಂಗಾಗಿ ಏನ್ ಬಳಕೆ ಮಾಡ್ತೀರಾ? ವಾಸ್. ಇನ್ನು ಫ್ಯೂಚರ್ ದಲ್ಲಿ ಏನ್ ಮಾಡ್ತೀರಾ? ಓಕೆ, ಸರ್ವೇ ಸಾಮಾನ್ಯವಾಗಿರುವುದು. ಸೊ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಬರೀತೀರಾ? ವಿಲ್ ಬಿ. ಸೊ ಹೀಗೆ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಮೂರೂ ಟೆನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಈಸ್ ಅ ಸೆಟ್ ಆಫ್ ಬಿ ಫಾರ್ಮ್ ಸೆಂಟೆನ್ಸಸ್. ಇನ್ನ ಏಕವಚನ ಬಹುವಚನ ಎರಡೂ ಒಂದೇ ಇರುವಂತಹ, ಒಂದೇ ಸೆಂಟೆನ್ಸ್ ಅಲ್ಲಿ ಎರಡೂ ಬಂದಿರುವಂತಹ ಒಂದು ವಾಕ್ಯವನ್ನ ಮಾಡೋಣ. ನೋಡಿ ಎಷ್ಟು ಮ್ಯಾಕ್ಸಿಮಮ್ ಗರಿಷ್ಠ ಆಗುತ್ತೆ ಅಷ್ಟು ಬೇರೆ ಬೇರೆ ತರಹದ ಉದಾಹರಣೆಗಳನ್ನ ತಗೋತಾ ಇದ್ದೀನಿ. ಅಂದ್ರೂ ಹೇಳ್ತಾ ಇದ್ದೀನಿ, ಇದೇ ಫೈನಲ್ ಅಲ್ಲ, ಇನ್ನೂ ಸಾಕಷ್ಟು ಓಕೆ ಜ್ಞಾನವನ್ನ ತಿಳ್ಕೋಬೇಕಾಗಿದೆ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಕಾರಾತ್ಮಕ ಮನೋಭಾವದಿಂದ. ಓಕೆ, ಸೊ ತೊಂದರೆ ಆಯ್ತಂದ್ರೆ, ಬರ್ಲಿಲ್ಲ ಅಂದ್ರೆ ಓಕೆ ತತ್ಕ್ಷಣಕ್ಕೆ ಅದನ್ನ ಬಿಡಿ, ಮತ್ತೊಂದು 10 ನಿಮಿಷ ಬಂದು ಮತ್ತೆ ಅದನ್ನ ನೋಡ್ಕೊಳ್ಳಿ, ಬಂದೇ ಬರುತ್ತೆ. ಓಕೆ, ಅದಕ್ಕೆ ಶಿವಖೇರ ಯು ಕ್ಯಾನ್ ವಿನ್ ಬುಕ್ ದಲ್ಲಿ ಹೇಳ್ತಾರೆ, ವಿನ್ನರ್ ನೆವರ್ ಕ್ವಿಟ್ಸ್, ಕ್ವಿಟ್ಟರ್ ನೆವರ್ ವಿನ್ಸ್. ಓಕೆ, ಬಿಟ್ಕೊಡ್ಬೇಡಿ. ಸೊ ನಾವು ಇಂಜಿನಿಯರಿಂಗ್ ಕಲಿಬೇಕಾದ್ರೂ ಸಹಿತ ಇಂಗ್ಲಿಷ್ ಕಲ್ತಿದ್ವಿ, ಕನ್ನಡ ಕಲ್ತಿದ್ವಿ ನಮ್ಮ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಆದ್ರೆ ಟ್ರಾನ್ಸ್ಲೇಷನ್ ಇದು ಯಾವ ಕಾಲೇಜಲ್ಲೂ ಕಲಿಸಲಾರದ ಕಲೆ. ಆದರೆ ನಾನು ಕಲಿಯಬಲ್ಲೆ, ಕಲಿಸಬಲ್ಲೆ ಅಂದ್ರೆ ವಿ ಕ್ಯಾನ್ ಡೂ ಇಟ್. ಹೀಗಾಗಿ ಪ್ರಯತ್ನ ಮಾಡ್ತಾ ಇರಿ ವಿತ್ ಪಾಸಿಟಿವ್ ಅಟಿಟ್ಯೂಡ್ ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಇನ್ ದ್ಯಾಟ್. ಸೊ ಏಕವಚನ ಬಹುವಚನ ಎರಡೂ ಇರುವಂತಹ ಒಂದು ಪುಸ್ತಕದಿಂದ ಆಯ್ದುಕೊಂಡ ಒಂದು ವಾಕ್ಯವನ್ನ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಜ್ಞಾನ ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಗಳು ಜ್ಞಾನ ಮತ್ತು ಬುದ್ಧಿವಂತಿಕೆಗಳು ಈ ಮಾನವ ಜೀವನದ ಎರಡು ಕಂಬಗಳಾಗಿದ್ದು
ಇಲ್ಲಿಗೆ ಒಂದು ಉಪವಾಕ್ಯ ಮುಗಿಯುತ್ತೆ. ಮುಂದೆ ಇನ್ನೊಂದು ಉಪವಾಕ್ಯ ಶುರುವಾಗುತ್ತೆ. ಬುದ್ಧಿವಂತಿಕೆಯು ಅನುಭವ ಮತ್ತು ಜ್ಞಾನಗಳ ಒಂದು ಅನನ್ಯ ಮಿಶ್ರಣ. ಎಸ್, ಈ ಮೂರು ಲೈನ್ಗಳು ಸೇರಿ ಒಂದು ವಾಕ್ಯ. ಇದರಲ್ಲಿ ಎರಡು ಭಾಗವಿದೆ, ರೈಟ್? ಸೊ ಅವನ್ನ ಅವಶ್ಯವಾಗಿ ಈಗ ಇಲ್ಲಿವರೆಗೆ ಸೆಂಟೆನ್ಸ್ ನಂಬರ್ 1 ಸ್ನೇಹಿತರೆ, ಅದಾದ್ಮೇಲೆ ಸೆಂಟೆನ್ಸ್ ನಂಬರ್ 2. ಮೊದಲೇ ವಾಕ್ಯ ಬರೋಣ, ಕೇಳಿಸ್ಕೊಳ್ಳಿ. ಜ್ಞಾನ ಮತ್ತು ಬುದ್ಧಿವಂತಿಕೆಗಳು, ಗಮನಿಸಿ, ಈ ಮಾನವ ಜೀವನದ ಎರಡು ಕಂಬಗಳಾಗಿದ್ದು, ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಕಂಬಗಳಾಗಿವೆ ಅಥವಾ ಕಂಬಗಳಾಗಿರುತ್ತವೆ. ಪಾಸ್ಟೆನ್ಸ್ ಕೊಟ್ಟಿದ್ರೆ ಕಂಬಗಳಾಗಿದ್ದವು ಕೊಡ್ತಿದ್ರು, ಫ್ಯೂಚರ್ ಕೊಡ್ತಿದ್ರೆ ಕಂಬಗಳಾಗಿರುವವು ಕೊಡ್ತಿದ್ರು. ಅದನ್ನ ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ಅವ್ರು ಏನ್ ಕೊಟ್ಟಿದ್ದಾರೆ? ಗಳಾಗಿದ್ದು. ಹಿಂಗಾಗಿ ಆಗಿವೆ, ಇರುತ್ತವೆ, ಇವೆ ಬಿ ರೂಪ. ಯಾವ ಈ ಕಂಬಗಳಾಗಿವೆ? ಜ್ಞಾನ ಮತ್ತು ಬುದ್ಧಿವಂತಿಕೆಗಳು. ಗಳು ಇರುವುದ್ರಿಂದ ಏಕವಚನ, ಬಹುವಚನ, ಬಹುವಚನ. ಸರ್ವನಾಮ ದೇ, ಅವುಗಳು. ಸೊ ದೇ ಇವೆ ಅಂತ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ? ಆರ್. ಕರ್ತೃಪದ ಜ್ಞಾನಕ್ಕೇನಂತೀವಿ? ನಾಲೆಜ್. ಮತ್ತು ಬುದ್ಧಿವಂತಿಕೆಗೆ ಇಂಟೆಲಿಜೆನ್ಸ್ ಅಂತಾನೂ ಹೇಳ್ತೀವಿ, ವಿವೇಕ, ವಿಸ್ಡಮ್ ಅಂತೂ ಹೇಳ್ತೀವಿ. ಸೊ ನಾಲೆಜ್ ಅಂಡ್ ವಿಸ್ಡಮ್, ಕರ್ತೃಪದ, ಆರ್ ಕೊನೆಯ ಪದ. ನೋಡಿ, ಟ್ರಾನ್ಸ್ಲೇಷನ್ ಶುರುವಾಯ್ತು. ನಾಲೆಜ್ ಅಂಡ್ ವಿಸ್ಡಮ್ ಆರ್ ಏನಾಗಿವೆ? ಎರಡು ಕಂಬಗಳು, 2 ಪಿಲ್ಲರ್ಸ್. ನರದಯಳ ಇದ್ದಾಗ ಪ್ರಿಪೋಸಿಷನ್ ಆಫ್. ಈ ಮಾನವ ಜೀವನಕ್ಕೆ ಹೇಳ್ತೀರಾ? ದಿಸ್ ಹ್ಯೂಮನ್ ಲೈಫ್. ನೋಡಿ ಎಷ್ಟು ಸರಳೀಕೃತ ರೂಪದಲ್ಲಿ ಮಾಡಬಹುದು. ವೆನ್ ವಿ ನೋ ದ ರೂಲ್ and vocabulary. ಎಲ್ಲ ಸೇರಿ what is the translation, my dear friends? Knowledge and wisdom, ಕರ್ತೃಪದ, are ಕೊನೆಯ ಪದ, 2 pillars of this human life. ಓಕೆ, ಆಮೇಲೆ ಬರಿತೀನಿ ಇನ್ನು ಎರಡನೇ ವಾಕ್ಯ, ಅಥವಾ ಹೀಗೆ ಬರೆದು ಬಿಡಲ. ಸೊ ದಿಸ್ is a translation. What is the first sentence? First sentence, my dear friends, knowledge and wisdom, ಕರ್ತೃಪದ, ಆರ್ ಕೊನೆಯ ಪದ, 2 pillars of this human life. ಉಳಿದ ಪದ. ಎರಡನೇ ವಾಕ್ಯ. ಓಕೆ, ಅನುಕೂಲತೆಗೆ ಎರಡನೇ ವಾಕ್ಯವನ್ನ ಈ ರೀತಿ ಡಿವೈಡ್ ಮಾಡಿಕೊಳ್ಳೋಣ. ಬುದ್ಧಿವಂತಿಕೆಯು ಅನುಭವ ಮತ್ತು ಜ್ಞಾನಗಳ ಒಂದು ಅನನ್ಯ ಮಿಶ್ರಣ. ಓಕೆ, ಯಾವುದು ಮಿಶ್ರಣ? ಬುದ್ಧಿವಂತಿಕೆಯು. ಯು ಇರುವುದ್ರಿಂದ ಏಕವಚನ, ಬಹುವಚನ, ಏಕವಚನ. ಸರ್ವನಾಮ ಇಟ್ ಬರುತ್ತೆ. ಇಟ್ ಇದೆ ಅಂತ ಹೇಳ್ಬೇಕಾದ್ರೆ ಇಟ್ ಮಿಶ್ರಣ. ಇದರ ನಿಜವಾದ ಅರ್ಥ ಮಿಶ್ರಣವಾಗಿದೆ ಅಥವಾ ಮಿಶ್ರಣವಾಗಿರುತ್ತದೆ. ಇಟ್ ಇದೆ ಅಂತ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಈಸ್. ಬುದ್ಧಿವಂತಿಕೆ ಮತ್ತೇನ್ ಹೇಳ್ಬೋದು ಸ್ನೇಹಿತರೆ? ವಿಸ್ಡಮ್. ಸೊ ಎಲ್ಲ ಸೇರಿ ಕರ್ತೃಪದ ವಿಸ್ಡಮ್, ಕೊನೆಯ ಪದ ಈಸ್, ವಿಸ್ಡಮ್ ಈಸ್. ನೋಡಿ, ಅರ್ಧ ಶುರುವಾಯ್ತು. ಏನಾಗಿದೆ? ಒಂದು ಅನನ್ಯ ಮಿಶ್ರಣ. ಒಂದುಗೆ ಏನು ಬಳಕೆ ಮಾಡಬಹುದು? ಆ್ಯಂಡ್ ಬಳಕೆ ಮಾಡಬಹುದು. ಮುಂದೆ ಯಾವ ನಾಮಪದ, ಅದರ ಮೊದಲ ಉಚ್ಚಾರ, ಸ್ವರಾನ, ವ್ಯಂಜನ, ಅದರ ಮೇಲೆ ಗೊತ್ತಾಗುತ್ತೆ. ಅನನ್ಯಕ್ಕೆ ವಿ ಕ್ಯಾನ್ ಯೂಸ್ ದ ವರ್ಡ್ ಯೂನಿಕ್. ಮಿಶ್ರಣಕ್ಕೆ ವಿ ಕ್ಯಾನ್ ಯೂಸ್ ದ ವರ್ಡ್ ಬ್ಲೆಂಡ್ ಆರ್ ಮಿಕ್ಸ್ಚರ್ ಆರ್ ಕಾಂಬಿನೇಷನ್. ಓಕೆ, ಸೊ ಇಲ್ಲಿ ಯು ಬಂದಿರೋದ್ರಿಂದ ಬೆಟರ್ ವಿ ಯೂಸ್ ಎ. ಸೊ ಎ ಯೂನಿಕ್ ಬ್ಲೆಂಡ್, ನರದಯಳ, ಆಫ್ ಅನುಭವ, ಎಕ್ಸ್ಪೀರಿಯನ್ಸ್, and ಜ್ಞಾನ, ನಾಲೆಜ್. ಓಕೆ, ಸೊ ಎಲ್ಲ ಸೇರಿ ಸೆಕೆಂಡ್ ಪಾರ್ಟ್. ವಿಸ್ಡಮ್ ಈಸ್ a unique blend of
ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್. ಇದಕ್ಕೆ ಅನುಕೂಲತೆಗೆ ಎರಡನೇ ಭಾಗವನ್ನ ಬ್ಲಾಕ್ ಅಲ್ಲಿ ಬರೀತೀನಿ, ಈಸಿಯಾಗಿ ಅರ್ಥ ಆಗತ್ತೆ. ನಾಲೆಜ್, ಎಸ್, ದಿಸ್ ಈಸ್ ದ ಫೈನಲ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. Knowledge and wisdom are two pillars of this human life. Then wisdom is a unique blend or mixture of anubhava, experience mattu jnana and knowledge. See how beautifully we can do the translation. ಇಂದಿನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಬೇಕಷ್ಟೇ. ಓಕೆ, ನಾನು ಎಷ್ಟು ತರ ಬುಕ್ಸ್ ಅನ್ನ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀನಿ, ಸ್ತೋತ್ರಗಳನ್ನ, ಶ್ಲೋಕಗಳನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಅವ ಸ್ಪೀಡ್ ಜಾಸ್ತಿ ಆಗುತ್ತೆ. ವಿ ಹ್ಯಾವ್ ಟು ಪ್ರಾಕ್ಟೀಸ್. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎಸ್, ನಾಲೆಜ್ ಅಂಡ್ ವಿಸ್ಡಮ್ ಆರ್ ಟೂ ಪಿಲ್ಲರ್ಸ್ ಆಫ್ ದಿಸ್ ಹ್ಯೂಮನ್ ಲೈಫ್. ವಿಸ್ಡಮ್ ಈಸ್ ಅ ಯೂನಿಕ್ ಬ್ಲೆಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್. ಫೈನಲಿ ಸೆಂಟೆನ್ಸ್ ಬರುವಾಗ ಓದ್ಕೊಳ್ಳಿ, ಒಂದ್ ಬಿಟ್ಟು ಎರಡ್ ಸಲ ಓದ್ಕೊಳ್ಳಿ. ನೀವೇ ಟ್ರಾನ್ಸ್ಲೇಷನ್ ಮಾಡ್ತೀರಾ, ಖುಷಿ ಅನ್ಸುತ್ತೆ. ಓಕೆ, ನಾಲೆಜ್ ಅಂಡ್ ವಿಸ್ಡಮ್ ಆರ್ ಟೂ ಪಿಲ್ಲರ್ಸ್ ಆಫ್ ದಿಸ್ ಹ್ಯೂಮನ್ ಲೈಫ್. ವಿಸ್ಡಮ್ ಈಸ್ ಅ ಯೂನಿಕ್ ಬ್ಲೆಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್. ಓಕೆ, ಈಗ ನೆಕ್ಸ್ಟ್ ಎರಡು ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾಗಲ್ಲ, ಮಾಡ್ಬೇಕು. ನೆಕ್ಸ್ಟ್ ಕಂಬಗಳಾಗಿದ್ದವು, ಅದಾದ್ಮೇಲೆ ಇಲ್ಲಿ ಮಿಶ್ರಣವಾಗಿತ್ತು ಮಾಡಿ. ಓಕೆ, ಸೊ ಏನಂತ ಮಾಡ್ತೀರಾ ನೆಕ್ಸ್ಟ್? ಬುದ್ಧಿವಂತಿಕೆ. ವಾಟ್ ಈಸ್ ದಟ್? ಪ್ರೀವಿಯಸ್ ಪೇಜ್. ಇಲ್ಲಿ ಕಂಬಗಳಾಗಿದ್ದು, ಇದು ಪಾಸ್ಟ್ ಅಲ್ಲಿ ಏನಾಗತ್ತೆ? ಕಂಬಗಳಾಗಿದ್ದವು ಆಗತ್ತೆ. ಕಂಬಗಳಾಗಿದ್ದವು. ಇನ್ನ ಎರಡನೇದ್ದು ಇದೇನಾಗತ್ತೆ ಸ್ನೇಹಿತರೆ? ಒಂದು ಅನನ್ಯ ಮಿಶ್ರಣ. ಮಿಶ್ರಣ ಏನಾಗತ್ತೆ? ಮಿಶ್ರಣವಾಗಿತ್ತು. ಒಂದು ವೇಳೆ ಈ ರೀತಿ ನಾಳೆ ಪರೀಕ್ಷೆಯಲ್ಲಿ ಕೊಟ್ರೆ, ಇದ್ದವು ಇರಬೇಕಾದ್ರೆ ವರ್, ಆಗಿತ್ತು ಇರಬೇಕಾದ್ರೆ ವಾಸ್. ಎರಡನೇ ಕಾಂಬಿನೇಷನ್ ಅಲ್ಲಿ ಇದು ಬರುತ್ತೆ, ವರ್ ಮತ್ತು ವಾಸ್. ಬಾಕಿ ಎಲ್ಲ ಸೇಮ್. ಏನ್ ಬರುತ್ತೆ? ನಾಲೆಜ್ ಅಂಡ್ ವಿಸ್ಡಮ್ ಆರ್ ಬದಲು ವರ್, ಟೂ ಪಿಲ್ಲರ್ಸ್ ಆಫ್ ದಿಸ್ ಹ್ಯೂಮನ್ ಲೈಫ್. ವಿಸ್ಡಮ್ ರೌಂಡ್ ಏನ್ ಹಾಕಿದೀನಿ, ಈ ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗ್ತಾ ಹೋಗ್ತವೆ. ಏನ್ ಚೇಂಜ್ ಆಗ್ತವೆ? ದಟ್ ಯು ಕ್ಯಾನ್ ಸಿ ಹಿಯರ್. ಬಹುವಚನ ಇದ್ದಾಗ ವೇರ್, ಏಕವಚನ ಇದ್ದಾಗ ವಾಸ್. ಇನ್ನ ಫ್ಯೂಚರ್ ಅಲ್ಲಿ ಏನಾಗುತ್ತೆ? ಅಗೇನ್ ಚೆಕ್ ಇಟ್. ಕಂಬಗಳಾಗಿರುವವು ಮಿಶ್ರಣವಾಗಿರುವುದು. ಏನ್ ಹೇಳಿ? ಫ್ಯೂಚರ್ ಟೆನ್ಸ್. ಕಂಬಗಳಾಗಿರುವವು ಮಿಶ್ರಣವಾಗಿರುವುದು. ಬಾಕಿ ಎಲ್ಲ ಸೇಮ್. ಇಲ್ಲಿ ವಾಟ್ ಈಸ್ ದ ಯೂಸೇಜ್ ಆಫ್ ಹೆಲ್ಪಿಂಗ್ ವರ್ಬ್? ವಿಲ್ ಬಿ. ವಿಲ್ ಬಿ. ಸೊ ಆ ರೀತಿ ಮಾಡಿದಾಗ ವಾಟ್ ವಿಲ್ ಬಿ ಸೆಂಟೆನ್ಸ್? ನಾಲೆಜ್ ಅಂಡ್ ವಿಸ್ಡಮ್ will be two pillars of this human life. Wisdom will be a unique blend of experience and knowledge. ಈ ರೀತಿ ಒಂದು ವಾಕ್ಯವನ್ನ, ಬಿ ರೂಪದ ವಾಕ್ಯವನ್ನ ಹಲವಾರು ರೀತಿ ಮಾಡಬಹುದು. 3 ಟೆನ್ಸ್ಗಳಿಗೆ ಮಾಡಿ ನಾವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಓಕೆ, ದಿಸ್ ಈಸ್ ಅಬೌಟ್ ಬಿ ರೂಪದ ವಾಕ್ಯಗಳು. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್. ಇನ್ನ ನೆಕ್ಸ್ಟ್ ಬಿ ಪ್ಲಸ್ ಡೂ ರೂಪದ ಒಂದು ವಾಕ್ಯವನ್ನ ಅವಶ್ಯವಾಗಿ ಮಾಡೋಣ. ಸೊ ಲೆಟ್ಸ್, ಬಿ ರೂಪದ ಸಾಕಷ್ಟು ವಾಕ್ಯಗಳನ್ನ ಮಾಡಿದೀವಿ. ನೌ ಲೆಟ್ಸ್ ಮೂವ್ ಇನ್ ಟು ದ ಬಿ ಪ್ಲಸ್ ಡೂ ಫಾರ್ಮ್. ಒಂದಿವತ್ತು ಮಾಡೋಣ. ಸಂವಿಧಾನದ ಎಪ್ಪತ್ಮೂರು ಹಾಗೂ ಪಾಲಿಟಿಯಲ್ಲಿ ಕಲ್ತಿರ್ತೀರಾ ಸ್ನೇಹಿತರೆ. 73 ಹಾಗೂ 74ನೇ ತಿದ್ದುಪಡಿಗಳ ಮೂಲಕ ಗ್ರಾಮೀಣ ಪಂಚಾಯಿತಿಗಳಿಗೆ ಹಾಗೂ
ನಗರ ಪಾಲಿಕೆಗಳಿಗೆ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಗಿದೆ. ಇನ್ನೊಂದು ಅರ್ಥ ನಮಗೆ ಅರ್ಥ ಮಾಡ್ಕೋಬೇಕಂದ್ರೆ ಕೊಡಲಾಗಿದೆ. ಓಕೆ, ಇಲ್ಲಿ ಕೇಳಿಸ್ಕೊಳ್ಳಿ. ನೀಡಲಾಗಿದೆ, ವಿವರಿಸಲಾಗಿದೆ, ನೀಡಲಾಗಿದೆ ಪ್ರೆಸೆಂಟ್, ನೀಡಲಾಗಿತ್ತು ಪಾಸ್ಟ್, ನೀಡಲಾಗಿರುವುದು ಫ್ಯೂಚರ್. ಈ ರೀತಿ ಇನ್ನೊಬ್ಬರಿಂದ ಇನ್ನೊಬ್ಬರಿಂದ ಮಾಡಲ್ಪಟ್ಟಾಗ ಪರೋಕ್ಷ ಕ್ರಿಯೆ. ನಾನು ನೀಡುತ್ತೇನೆ ಪ್ರತ್ಯಕ್ಷ, ನೀವು ನೀಡುತ್ತೀರಿ ಪ್ರತ್ಯಕ್ಷ, ಅವರು ನೀಡುತ್ತಾರೆ ಪ್ರತ್ಯಕ್ಷ. ನಮ್ಮನ್ನು ಹಿಡ್ಕೊಂಡು ಅಥವಾ ಇನ್ನೊಬ್ಬರಿಂದ ನೀಡಲಾಗಿದೆ ಪರೋಕ್ಷ. ಇದು ನಮ್ಮ ಅನುಕೂಲತೆಗೆ ಮಾಡಿಕೊಂಡಿರುವುದು. ಆವಾಗ ಬಿ ಪ್ಲಸ್ ಡೂ ರೂಪ ಆಗತ್ತೆ. ಆವಾಗ ವಿ ಹ್ಯಾವ್ ಟು ಯೂಸ್ ವಾಟ್? ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಡಿಪೆಂಡಿಂಗ್ ಆನ್ ದ ಕರ್ತೃಪದ. ಇಲ್ಲಿ ಕೊನೆಯ ಪದ ನೀಡಲಾಗಿದೆ, ಇದೇ ಇರುವುದರಿಂದ ಪ್ರೆಸೆಂಟ್ ಟೆನ್ಸ್. ಏನನ್ನ ನೀಡಲಾಗಿದೆ? ಕರ್ತೃಪದ. ಸ್ಥಾನಮಾನ, ಅದು ಎದರ ಸ್ಥಾನಮಾನ? ಸಂವಿಧಾನದ ಸ್ಥಾನಮಾನ. ಸಂವಿಧಾನದ ಸ್ಥಾನಮಾನವನ್ನು ಕರ್ತೃಪದ, ಅನುವಾದವನ್ನು ಆರಂಭಿಸುವ ಪದ ನೀಡಲಾಗಿದೆ ಕೊನೆ ಪದ. ಸಂವಿಧಾನದ ಸ್ಥಾನಮಾನವನ್ನು ಏಕವಚನ, ಹಿಂಗಾಗಿ ಇದರಲ್ಲಿ ಬರುತ್ತೆ ಇಟ್ ಸರ್ವನಾಮ ಬರುತ್ತೆ. ಇಟ್ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬು ಈಸ್. ನೀಡು ಅಂತ ಹೇಳಕ್ಕೆ ವರ್ಬು ಗಿವ್ ಇದರ V3 ಗಿವನ್. ಸೊ ಲಾಸ್ಟ್ ವರ್ಡ್ ಏನಾಗುತ್ತೆ ಸ್ನೇಹಿತರೆ? ಈಸ್ ಗಿವನ್. ಸಂವಿಧಾನ ಸ್ಥಾನಮಾನವನ್ನು ಎರಡು ತರ ಬರೀಬಹುದು. ಸ್ಟೇಟಸ್, ನರದಯಳ ಆಫ್ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತೂ ಹೇಳ್ಬೋದು. ಟ್ರಾನ್ಸ್ಲೇಷನ್ ಶುರುವಾಯಿತು. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತೃಪದ, ಈಸ್ ಗಿವನ್ ಕೊನೆಯ ಪದ. ಓಕೆ, ಯಾರಿಗೆ ಕೊಟ್ಟಿದ್ದಾರೆ? ಗೆ ಅಂತ ಹೇಳಕ್ಕೆ ಪ್ರಿಪೋಸಿಷನ್ ಟು. ಎರಡಕ್ಕೆ ಕೊಟ್ಟಿದ್ದಾರೆ ಅಂಡ್ ಹಾಗುದಿಂದ ಜಾಯಿನ್ ಮಾಡಿದ್ದಾರೆ, ಹಿಂಗಾಗಿ ಎರಡಕ್ಕೂ ಅನ್ವಯ ಆಗುತ್ತೆ. ಗ್ರಾಮೀಣ ಪಂಚಾಯತಿಗಳಿಗೆ ಏನ್ ಹೇಳ್ತೀರಾ? ರೂರಲ್ ಪಂಚಾಯತ್ಸ್. ಹಾಗೂ ನಗರ ಪಾಲಿಕೆಗಳು ಮುನ್ಸಿಪಾಲಿಟೀಸ್ ಅಂತೂ ಹೇಳ್ಬಹುದು, ಸಿಟಿ ಕಾರ್ಪೊರೇಷನ್ಸ್ ಅಂತೂ ಹೇಳ್ಬಹುದು. ಸಿಟಿ ಕಾರ್ಪೊರೇಷನ್ಸ್ ಆರ್ ಮುನ್ಸಿಪಾಲಿಟೀಸ್. ಓಕೆ, ಇನ್ನ ಥ್ರೂ ಇದಕ್ಕೆ ವಿಚ್ ಇಸ್ ಅ ಪ್ರಾಪರ್ ವರ್ಡ್, ಮೂಲಕ ಅಂತ ಹೇಳಕ್ಕೆ ಮಾಡಕ್ಕೆ ಥ್ರೂ ಇಸ್ ಅ ಪ್ರಾಪರ್ ವರ್ಡ್. ಓಕೆ, ಥ್ರೂ 73ನೇ ಅಂತ ಇದೆ. 73ನೇ ಅಂತ ಬರೀಬೇಕಾದ್ರೆ 73rd, ಅಂಡ್ 74ನೇ ಅಂತ ಹೇಳ್ಬೇಕಾದ್ರೆ 74th. ತಿದ್ದುಪಡಿಗಳಿಗೆ ಏನಂತ ಹೇಳ್ತೀವಿ? ಅಮೆಂಡ್ಮೆಂಟ್ಸ್. ಇವು ಎರಡು ಅಮೆಂಡ್ಮೆಂಟ್ಸ್ ಎದರದ್ದು? ಅಗೇನ್ ಆಫ್ ನರದಯಳ ದ ಕಾನ್ಸ್ಟಿಟ್ಯೂಷನ್. ಎಸ್, ಇದನ್ನ ವಾಕ್ಯವನ್ನ ಮೌಖಿಕವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆರ್ ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತೃಪದ ಈಸ್ ಗಿವನ್ ಕೊನೆಯ ಪದ ಟು ರೂರಲ್ ಪಂಚಾಯತ್ಸ್ ಅಂಡ್ ಸಿಟಿ ಕಾರ್ಪೊರೇಷನ್ಸ್ ಥ್ರೂ 73rd and 74th amendments of Constitution. I repeat, status of Constitution is given to rural panchayats and city corporations through 73rd and 74th amendments of Constitution. Okay, so ಇದನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಅದಾದ್ಮೇಲೆ ಪ್ರಾಕ್ಟೀಸ್ ಏನ್ ಮಾಡಬೇಕು? ಪ್ರಾಕ್ಟೀಸ್ ನಂಬರ್ 2, ನೀಡಲಾಗಿದೆ. ಯು ಕ್ಯಾನ್ ಟೇಕ್ ಆಸ್ ನೀಡಲಾಗಿತ್ತು. ಇತ್ತರಿಂದ ಪಾಸ್ಟ್, ಹಿಂಗಾಗಿ ವಾಸ್ ಗಿವನ್ ಆಗತ್ತೆ. ನೀಡಲಾಗುವುದು ಇದು ಜಸ್ಟ್ ಪ್ರಾಕ್ಟೀಸಿಗೆ. ಓಕೆ, ವಿಲ್ ಬಿ ಹಿಯರ್ ವಾಸ್ ಗಿವನ್. ಸೊ ನಮ್ಮಲ್ಲಿ ಹೇಳ್ದಂಗೆ ಬಿ ಪ್ಲಸ್ ಡೂ ಮತ್ತು ಹ್ಯಾವ್ ರೂಪದ ವಾಕ್ಯನ ಮೂರು ಟೆನ್ಸ್ ಅಲ್ಲಿ ಮಾಡಬಹುದು. ಓಕೆ, ಸೊ ನೀಡಲಾಗಿತ್ತು, ವಾಸ್ ಗಿವನ್, ಬಾಕಿ ಎಲ್ಲ ಸೇಮ್ ಆಗುತ್ತೆ. ಓಕೆ, ಸೊ ಬರೆದು ಪ್ರಾಕ್ಟೀಸ್ ಆಗುತ್ತೆ, ಪದ ಸಂಪತ್ತು ನೆನಪು ಉಳಿಯುತ್ತೆ. ಹಿಂಗಾಗಿ ಮೂರು ಸಾರಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಫೈನಲಿ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಯಾಕೆಂದ್ರೆ ಬರಿತಾ ಇಲ್ಲ, ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಈಸ್ ಗಿವನ್ ಟು ರೂರಲ್ ಪಂಚಾಯತ್ಸ್ ಅಂಡ್ ಸಿಟಿ ಕಾರ್ಪೊರೇಷನ್ಸ್ ಥ್ರೂ 73rd and 74th amendments of Constitution. ಓಕೆ, ನೀಡಲಾಗಿತ್ತು ವಾಸ್ ಗಿವನ್, ನೀಡಲಾಗಿರೋದು ವಿಲ್ ಬಿ ಗಿವನ್.
ಇದ್ದು ಬಿ ಪ್ಲಸ್ ಡೂ ರೂಪ, ಬಿ ಪ್ಲಸ್ ಡೂ ರೂಪದ ಇನ್ನೂ 2-3 ವಾಕ್ಯಗಳನ್ನ ಮತ್ತು ಹ್ಯಾವ್ ರೂಪದ ವಾಕ್ಯಗಳನ್ನ ನಾಳಿನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಅದಾದ್ಮೇಲೆ 1 ಕ್ವಶನ್ ಪೇಪರ್ ವಿಲ್ ಸಾಲ್ವ್. ಅದಾದ್ಮೇಲೆ ಇಂಗ್ಲಿಷ್ ಟು ಕನ್ನಡ, ಓಕೆ. ಅದಾದ್ಮೇಲೆ ಪ್ರಿಸಿ ರೈಟಿಂಗ್, ಈ ರೀತಿ ಫಸ್ಟ್ ಟ್ರಾನ್ಸ್ಲೇಷನ್ ಮಾಡೋಣ. ಆಮೇಲೆ ಇನ್ ಮುಂದಿನ ದಿನಗಳಲ್ಲಿ KA ನೋಟಿಫಿಕೇಶನ್ ಏನಾಗಿದೆ ಅದರ ವ್ಯಾಕರಣ ಮತ್ತು ಪದ ಸಂಪತ್ತು, ಸಿನಾನಿಮ್, ಆಂಟೋನಿಮ್ ಡೈಲಿ 10 ಸ್ಟಡಿ ಮಾಡೋಣ. ಸೊ ಈ ರೀತಿ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರೋಣ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ, ಅಧ್ಯಯನ ಮಾಡುವ ಜ್ಞಾನ ಭಕ್ತಿ ತಮಗೆ ಬರಲಿ, ಓಕೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ, ಕ್ಲಾಸಿಕ್ ಸಂಸ್ಥೆಗೆ ಎಲ್ಲರಿಗೂ ಮತ್ತು ಯೂಟ್ಯೂಬ್ ಅವರಿಗೆ, ನಿಮ್ಮ ಪಾಲಕರಿಗೆ ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.